ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ, ನಮ್ಮಮ್ಮನ ಹೊರಗಡೆ ಶಾಪಿಂಗ್ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಅಂದರೆ ನಮ್ಮಮ್ಮಂಗೆ ಗೊತ್ತಿಲ್ಲ, ನಾನು ನನಗೇನಾದರೂ ತೊಗೊಳ್ಬೇಕು, ಸುಮ್ಮನೆ ಹೋಗೋಣ ಹೊರಗಡೆ ಬಾ ಅಂತ ಹೇಳಿದ್ದೆ. ಹಾಗಾಗಿ ನಮ್ಮಮ್ಮ ರೆಡಿಯಾಗಿದ್ದಾರೆ. ಸೊ ತುಂಬ ಏನು ನಾವು ಮನೆ ರಿನೋವೇಷನ್ ಮಾಡಿದಾಗಿಂದನೂ ಅಷ್ಟೇ ನಮಗೆ ಅಂತ ನಾವು ಟೈಮ್ ತೊಗೊಂಡಿಲ್ಲ. ಅಂದರೆ ಅಮ್ಮನೂ ಅಷ್ಟೇ ಸಿಕ್ಕಾಪಟ್ಟೆ ಓಡಾಡಿದರು, ತುಂಬ ಸ್ಟ್ರೆಸ್ಸಲ್ಲಿದ್ದರು. ಸೊ ಇವಾಗೆಲ್ಲ ಸ್ವಲ್ಪ ಕ್ಲಿಯರ್ ಆಗಿದೆ. ಹಾಗೆ ಈಗ ಹೊಸ ವರ್ಷ ಕೂಡ ಆಯಿತು. ಹಾಗಾಗಿ ಫಸ್ಟು ಅಮ್ಮನ ಹೊರಗಡೆ ಎಲ್ಲಾದರೂ ಕರ್ಕೊಂಡೋಗಿ ನನ್ನ ಕಡೆಯಿಂದ ಒಂದು ಪುಟ್ಟು ಗಿಫ್ಟ್ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೃಹ ಪ್ರವೇಶದಲ್ಲಿ ಸಿಲ್ವರ್ ಐಟಮ್ ತೊಗೊಂಡ್ವಿ ಸುಮಾರು, ಬಟ್ ಆದರೆ ಒಂದು ಸಣ್ಣ ದೀಪ ಇತ್ತು ಡೈಲಿ ಹಚ್ಚೋದಕ್ಕೆ, ಹಾಗಾಗಿ ತೊಗೊಂಡಿರಲಿಲ್ಲ. ಸೊ ಅದನ್ನು ಬಿಟ್ಟು ಲೈಕ್ ಬೇರೆದೇನಾದರೂ ಚೂರು ದೊಡ್ಡದೇನಾದರೂ ಏನು ಸಿಲ್ವರ್ ದೀಪ ತಗೊಳ್ಳೋಣ ಅಂತ ಅಂದರೆ ಅಮ್ಮ ಮುಂಚೆಯಿಂದನೂ ಹೇಳ್ತಾಯಿದ್ರು. ಸೊ ಹಾಗಾಗಿ ಅಮ್ಮಂಗೆ ಗೊತ್ತಿಲ್ಲ, ಅದನ್ನು ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಹೊರಗಡೆ ಕರ್ಕೊಂಡೋಗಿ ಸ್ವಲ್ಪ ಏನಾದರೂ ತಿನ್ಸೋದು ಅಥವಾ ಏನಾದರೂ ಶಾಪಿಂಗ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾವಾಗಲೂ ನಮಗೋಸ್ಕರ ಕಷ್ಟಪಡ್ತಿರ್ತಾರೆ, ಅವರಿಗೆ ಒಂದಿನ ಈ ಥರ ಹೊರಗಡೆ ಕರ್ಕೊಂಡೋಗಿ ಅವ್ರಿಗೂ ಟ್ರೀಟ್ ಕೊಡಿಸಿದ್ರೆ ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ, ಹಾಗೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಸೊ ಅದಕ್ಕೆ ಇವಾಗ ಪ್ಲ್ಯಾನ್ ಮಾಡಿದ್ದೀನಿ, ರೆಡಿಯಾಗಿದ್ದೀನಿ, ಅಮ್ಮನೂ ರೆಡಿಯಾಗಿದ್ದಾರೆ. ಇವಾಗ ಬೇಗ ಬೇಗ ಹೊರಡೋಣ. ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಹಾಕುವಂಥ ವೀಡಿಯೋಸ್ ಎಲ್ಲ ನಿಮಗೆ ಬರುತ್ತೆ, ನೀವು ನೋಡ್ಬೋದು. ಹಾಗೆ ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ, ಸೊ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ತಡ ಮಾಡೋದು ಬೇಡ, ಬನ್ನಿ ಬ್ಲಾಗ್ ಶುರು ಮಾಡೋಣ. ಗೈಸ್, ನಮ್ಮಮ್ಮ ನನಗೆ ಬಟ್ಟೆ ಕೊಡಿಸ್ತಿದ್ದಾರೆ. ಹೇಳು, ಇಲ್ಲ ಬಟ್ಟೆ ಕೊಡಿಸಿದ್ದೆ ತಾನೆ? ಇಲ್ಲ, ಖಂಡಿತ ಇಲ್ಲ, ಕೊಡಿಸ್ತಾ ಇಲ್ಲ. ನಮ್ಮಮ್ಮ ಬಟ್ಟೆ ಕೊಡಿಸ್ತಿದ್ದಾರೆ, ಹೊರಗಡೆ ಕರ್ಕೊಂಡು ಹೋಗ್ತಿದ್ದಾರೆ ನನಗೆ. ಇಲ್ಲ ಇಲ್ಲ ಅಜ್ಜಿ, ಅಮ್ಮ ಬಟ್ಟೆ ಕೊಡಿಸಿದ್ದಂತೆ ನನಗೆ. ತಾಂಬಲ್ ದುಡ್ಡು ಬಾಯ್. ಸೊ ಗೈಸ್, ಇವಾಗ ರೀಚ್ ಆದ್ವಿ. ಸೊ ನಮ್ಮಮ್ಮಂಗೆ ಹೇಳಿಲ್ಲ, ಅಮ್ಮಂಗೂ ಒಂದು ಟಾಪ್ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ನೀನು ಕೊಡು. ನೋಡಿ ಗೈಸ್, ನನ್ನ ಅಸಿಸ್ಟೆಂಟ್ ನಮ್ಮಮ್ಮ ನನಗೆ ಏನೇನು ಬೇಕೆಲ್ಲ ಅಲ್ಲಿ ಇಟ್ಕೊಂಡಿದ್ರು, ಕೇಳಿದ ತಕ್ಷಣ ಕೊಡುತ್ತಾರೆ. ಇರಲಿ, ಕೊಡಮ್ಮ, ಯಾರು ನೋಡಲ್ಲ. ನೋಡು, ವಾಯ್ಸ್ ಇವಾಗ ಇಷ್ಟು ತೊಗೊಂಡು ಬಂದಿದ್ದೀವಿ. ಅಮ್ಮ ಈಗ ತೋರಿಸ್ತಾರೆ ಎಲ್ಲ ಹಾಕಿ. ಇದು ಓಕೆ. ಚೆನ್ನಾಗಿ ನಮ್ಮಮ್ಮನ ಶಾಪಿಂಗ್ ಆಯಿತು. ನನಗಿಂತ ಜಾಸ್ತಿ ನಿಂದಾಗಿದ್ರೆ ನಂದಾಗಿದ್ದೀನ. ಸೊ ಇವಾಗ ನೆಕ್ಸ್ಟು ಬೆಳ್ಳಿ ದೀಪ ತಗೊಳಕ್ಕೆ ಹೋಗೋಣ. ಬೆಳ್ಳಿ ದೀಪ ಈಗ ತಗೊಳಕ್ಕೆ ಹೋಗೋಣ. ನಮ್ಮಮ್ಮ ಸುಮಾರು ದಿನದಿಂದ ಕೇಳ್ತಾ ಇದ್ರು ದೀಪ ಬೇಕು ಅಂತ. ಸೊ ಹಾಗಾಗಿ ಗಿಫ್ಟು. ಸೊ ಹೊಸ ವರ್ಷಕ್ಕೆ ನನ್ನ ಕಡೆಯಿಂದ ಹೊಸ ಗಿಫ್ಟು, ಓಕೆನಾ? ಸೊ ಈಗ ಶಾಪಿಂಗ್ ಆಯಿತು. ಇವಾಗ ತುಂಬ ದಿನದಿಂದ ಅನ್ಕೊತಿದ್ವಿ ತೊಗೊಳ್ಬೇಕು ಅಂತ. ಇವಾಗ ಹೋಗೋಣ. ಸಿಕ್ಕಾಬಡೆ ಬಿಸಿಲಿದೆ ಭದ್ರಾವತಿ. ಆ್ಯಕ್ಚುಲಿ ನನಗೆ ಡ್ರೆಸ್ ತೊಗೊಳಕ್ಕೆ ಹೋಗ್ತೀನಿ ಅಂತ ಹೇಳಿ ಅಮ್ಮಂಗೆ ಕೊಡಿಸಿದ್ದು. ಅಲ್ಲಿ ಡ್ರೆಸ್ ತೊಗೊಂಡು ಇವಾಗ ಜ್ಯುವೆಲ್ರಿ ಶಾಪಿಗೆ ಬಂದ್ವಿ. ಸೊ ಬೆಳ್ಳಿ ರೇಟ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದೆ. ಬೆಳ್ಳಿ ಚಿನ್ನ ಎಲ್ಲ ಕಾಸ್ಟ್ಲಿ ಆಗಿದೆ, ಬಟ್ ಆದರೂ ಜನಗಳು ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಸೊ ಡೈಲಿ ದೀಪ ಹಚ್ಚೋದಕ್ಕೆ ಒಂದು ನೋಡೋಣ ಅಂತ ಹೇಳಿ ಬಂದಿದ್ದು. ಸ್ವಲ್ಪ ದಪ್ಪ ಇರೋದೇ ನೋಡ್ತಾ ಇದ್ವಿ, ಯಾಕಂದರೆ ಡೈಲಿ ಹಚ್ಚೋದಲ್ವಾ. ಸೊ ಸುಮ್ಮನೆ ಸಣ್ಣದು ಮತ್ತೆ ತೊಗೊಳೋದು ಮತ್ತೆ ಯೂಸ್ ಮಾಡಲ್ಲ, ಹಾಗಾಗಿ. ಸೊ ಇಲ್ಲಿ ಒಂದು ಫೈನಲ್ ಮಾಡಿದ್ವಿ. ಸೊ ತೋರಿಸ್ತೀನಿ ನಿಮಗೆ ನೆಕ್ಸ್ಟು.
ಇಲ್ಲಿ ಬಾ ಸೃಷ್ಟಿಗೆ ಹೋಗೋಣ ಬಾ ಏ ಬಾರಮ್ಮ 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 ಬಾ 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 ಲಾಟ್ರಿ ಲಾಟ್ರಿ ನಮ್ಮಮ್ಮ ಇವತ್ತು ಸೀರೆ ತಗೋತಾ ಇದ್ದಾರೆ. ಸ್ಯಾರಿ ಅಂಗಡಿಗೂ ಅಷ್ಟೇ ಸ್ಯಾರಿ ಅಂತ ಹೇಳಿಲ್ಲ, ಹಣ್ಣು ತೊಗೊಳ್ಬೇಕು ಅಂತ ಏನೋ ನಿಲ್ಲಿಸಿದ್ದು. ಆಮೇಲೆ ಇಲ್ಲಿ ಸ್ಯಾರಿ ಅಂಗಡಿಗೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಬಂದೆ. ನಮ್ಮಮ್ಮ ಅಂತೂ ಫುಲ್ ಬೈತಿದ್ರು ಬೇಡ 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 ಏನಕ್ಕೆ ಅಂತ. ಸೊ ನನ್ನ ಖುಷಿಯಿಂದ ನಾನು ಕೊಡಿಸ್ದೆ. ಹಿಂಗೂ ಡ್ರೆಸ್ಸು ತೊಗೊಂಡಿದ್ರು. ಆಮೇಲೆ ಅಜ್ಜಿಗೂ ಸ್ಯಾರಿ ಕೊಡಿಸ್ದಂಗೆ ಆಗುತ್ತೆ ಅಂತ ಹೇಳಿ ತೊಗೊಂಡ್ವಿ. ಹಾಗೆ ಅಜ್ಜಿಗೆ ಸ್ವೆಟರ್ ನೋಡಬೇಕಾಗಿತ್ತು. ಸೊ ಈ ಥರ ಹುಲ್ಲನಿಂದಿದ್ರೆ ತುಂಬ ಬೆಚ್ಚಗಿರುತ್ತೆ ಅಂತ ಇದನ್ನು ನೋಡ್ತಾ ಇದ್ವಿ. ಗೊತ್ತಾ ಬಟನ್ ಹಾಕು. ನಾನು ನನ್ನ ಫ್ಯಾಮಿಲಿಗೋಸ್ಕರ ದುಡಿತಾ ಇದ್ದೀನಿ. ನನಗೇನು ಬೇಡ. ನೀನು ಅಜ್ಜಿ ಅಪ್ಪ ಚೆನ್ನಾಗಿ ಸೊ ಇವಾಗ ಸ್ವೆಟರ್ ತೊಗೊಂಡಿದ್ದೀವಿ, ಊಟ ಮಾಡೋಕ್ಕೆ ಹೋಗ್ಬೇಕು. ಹಾಂ ಇದೆ ಇದೆ. ಸೊ ಆಲ್ರೆಡಿ 4 ಗಂಟೆ ಆಗಿದೆ, ಹಾಗಾಗಿ ಕ್ಲೋಸಿಂಗ್ ಟೈಮ್ ಅಂತ ಹೇಳ್ತಿದ್ದಾರೆ. ಸೊ ಎಷ್ಟಿದೆ ಅಷ್ಟೇ ಆರ್ಡರ್ ಮಾಡಿದ್ದೀವಿ. ಸೊ ನಮ್ಮಮ್ಮ ಕೇಳೋಣ ಬನ್ನಿ. ಹಾಯ್ ಹಾಯ್, ಹೆಂಗಿತ್ತು ಇವತ್ತಿನ ದಿನ? ಸುತ್ತಾಡ್ತಿದ್ಯಾ ಚೆನ್ನಾಗಿ. ನನಗೆ ಗಿಫ್ಟ್ ಎಲ್ಲ ತೆಗೆದಿದೆಯಾ? ಹಾಂ ಒಳ್ಳೆದಿತ್ತು. ಬಟ್ ಏನು ಲಾಟ್ರಿ ಹೊಡಿತಾನೆ ನೀನು? ಹ್ಞೂ ಲಾಟ್ರಿ ಹೊಡೆದು ಯೂಟ್ಯೂಬಲ್ಲಿ. ಅಯ್ಯೋ ಅಯ್ಯೋ ಮತ್ತು ಏನು ಅಂದರೆ ಅಂತ ಇದೆಯಾ? ಹಂಗೆ ಮನೇಲಿ ಹೆಣ್ಮಕ್ಳು ಚೆನ್ನಾಗಿದ್ರೆ ಚೆನ್ನಾಗಾಗುತ್ತಂತ, ಇನ್ನೂ ಚೆನ್ನಾಗಿ ದುಡ್ಡು ಬರುತ್ತೆ. ಒಳ್ಳೆಯದಾಗಿ ಸಲಿಕೆ ಹೆಣ್ಣು ಜಾಸ್ತಿ ಬರಲಿ ಯೂಟ್ಯೂಬಲ್ಲಿ. ಸೊ ಹೊಟ್ಟೆ ಹಸಿತಾ ಇದೆ, ಯಾರೂ ಜನ ಇಲ್ಲ, ಎಲ್ಲ ಲೇಟಾಗಿ ಹೋಗ್ಬಿಟ್ಟಿದೆ. 4 ಗಂಟೆ ನಾವು ಅಮ್ಮ ಹೇಳ್ತಿದ್ರು ಇಲ್ಲ. ಸೊ ಗೈಸ್ ಊಟ ಬಂದಿದೆ, ಇಷ್ಟೇ. ಎಲ್ಲ ಕ್ಲೋಸ್ ಆಗಿಬಿಡಿತ್ತಂತೆ ಕಿಚನ್ನು. ಸೊ ಇದು ಕೊಡೋದಕ್ಕೆ 1 ಅವರ್ ಮಾಡಿದ್ರು. ಇವಾಗ ಊಟ ಮಾಡೋಣ. ಹೇಳಿಲ್ಲ ಅವರಿಗೆ, ಹೇಳಿದ್ರೆ ಬರಲ್ಲ ಅಂತ ಅವರಿಗೆ. ಈಗ ನಾವು ಇಲ್ಲ ಅವ್ರು ಬೈತಾರೆ ಹೀಗೆ ಮಾಡಿಸ್ಕೊಂಡಿಲ್ಲ ಅಂದರೆ. ಪೆಡಿಕ್ಯೂರ್ ಕಾಲು ಮಾಡು, ಇರಲಿ ಪರವಾಗಿಲ್ಲ. ಅಮ್ಮಂಗಂತೂ ಫುಲ್ ಕೋಪ. ಏನಕ್ಕೆ ಬೇಡ, ಇವಾಗ ಏನು ಅವಶ್ಯಕತೆ ಇತ್ತು, ನೆಕ್ಸ್ಟ್ ಯಾವಾಗಾದರೂ ಮಾಡಿಸೋಣ ಅಂತ. ನನಗಂತೂ ಇಲ್ಲ ಮಾಡಿಸ್ಲೇಬೇಕಿತ್ತು ಅಂತ ಮೈಂಡಲ್ಲಿತ್ತು. ನನಗೆ ಐಬ್ರೋ ಮಾಡಿಸ್ಕೋಬೇಕು ಬಾ ಅಂತ ಹೇಳಿ ಕರ್ಕೊಂಡೋಗಿ ಅಲ್ಲಿ ನಾನೇನು ಸರ್ವಿಸ್ ತೊಗೊಳ್ಳಿಲ್ಲ. ಇವರಿಗೇನೆ ಪೆಡಿಕ್ಯೂರ್ ಅಂತಲೇ ಮುಂಚೆನೇ ನಾನು ಅಂದ್ಕೊಂಡಿದ್ದೆ. ಹಾಗಾಗಿ ಇಲ್ಲಿ ಮಾಡಿಸ್ದೆ. ಮೆನಿಕ್ಯೂರು ಮಾಡಿಸ್ಬೇಕಿತ್ತು, ಬಟ್ ಆದರೆ ನಮ್ಮಮ್ಮ ಫುಲ್ಲು ಬಳೆ ಎಲ್ಲ ಬಿಚ್ಚಕ್ಕೆಲ್ಲ ಇದು ಮಾಡಿದ್ರು. ಆಮೇಲೆ ಏನು ಅವತ್ತು ಮಂಡೇ ಬೇರೆ ಆಗಿತ್ತು, ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ನಮ್ಮಮ್ಮಂಗೆ ಆ ಟೆನ್ಷನ್ ಬೇರೆ ಇತ್ತು. ಸೊ ಹಾಗಾಗಿ ಇದನ್ನು ಮಾಡ್ಸೋಕ್ಕೆ ತುಂಬ ಕಷ್ಟಪಟ್ಟೆ. ಸೊ ನನಗಂತೂ ಖುಷಿ ಇತ್ತು ನಮ್ಮ ಅಮ್ಮಂಗೆ ಮಾಡ್ಸೋಕ್ಕೆ, ಯಾಕಂದರೆ ತುಂಬ ಕಡೆ ಓಡಾಡ್ತಾರೆ ತೋಟ ಅಲ್ಲಿ ಇಲ್ಲಿ ಅಂತ, ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತ ಈ ಥರ ಮಾಡಿಸ್ದೆ. ಈ ಥರ ನೀವು ನಿಮ್ಮ ಪೇರೆಂಟ್ಸಿಗೆ ಮಾಡಿಸಿ, ಖುಷಿ ಆಗುತ್ತೆ ಸಣ್ಣ ಪುಟ್ಟದ್ರಲ್ಲಿ. ಡೈಲಿ ಬೆಳಗ್ಗೆ ಎದ್ದು ಪಾನಿ ಮುಕ್ಕೊಂಡು ಯಪ್ಪ ಈ ಥರ ನೈಟ್ ಕಲರ್ ನೋಡಿ ಎಷ್ಟು ದಿನ ಆಗಿತ್ತು. ರೆಡ್ ಹಚ್ಚಿ 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 ಕಾಲಿದೆ ತೆಗ್ದುಬಿಟ್ಟಿದ್ದೆ. ಇವಾಗ ರೀಚ್ ಆದ್ವಿ. ಬೆಳಗ್ಗೆ ಹೋಗ್ತಾ ಬೆಳಕಿತ್ತು, ಇವಾಗ ಬರೋಷ್ಟೊತ್ತಿಗೆ ಹಿಂಗಾಗಿದೆ. ಸೊ ಇವಾಗ ಹೋಗೋಣ ಬಾ. ಬಾರಜಿ ತೋರಿಸ್ತೀನಿ, ನಾನು ದೂರ ಹಾಕ್ತೀನಿ. ಸೊ ಗೈಸ್ ಬೆಳಗ್ಗೆಯಿಂದ ನಮ್ಮ ಅಮ್ಮನ ಜೊತೆ ಔಟಿಂಗ್ ಹೋಗಿದ್ದೆ. ಹೇಗಿತ್ತು ಅಂತ ಕೇಳೋಣ. ಹೆಂಗಿತ್ತು? ಚೆನ್ನಾಗಿತ್ತು ಔಟಿಂಗು. ಇಲ್ಲಿಂದ ಸುಳ್ಳು ಕರ್ಕೊಂಡೋಗಿ ಅಲ್ಲಿ ಹೋಗ್ಬಿಟ್ಟು ಅಂಗಡಿ, ಬಟ್ಟೆ ಅಂಗಡಿ, ಒಡವೆ ಅಂಗಡಿ ಕರ್ಕೊಂಡೋಗಿ ಗಿಫ್ಟ್ ಕೊಡ್ಸಿದ್ಯಾ, ಚೆನ್ನಾಗೈತೆ. ಬಟ್ಟೆ ಕೊಡ್ಸಿದ್ಯಾ? ಆಯ್ತು, ನಾನು ಏನು ಕೊಡ್ಸಿದ್ದೀನಿ ಅಂತ ಹೇಳಂತಿಲ್ಲ, ಹೆಂಗಿತ್ತು ಅಂತ ಕೇಳ್ತಿರೋದು ನಾನು ನಿನಗೆ. ಎಕ್ಸ್ಪೆಕ್ಟ್ ಮಾಡಿದ್ದಾ ಹಿಂಗೆಲ್ಲ ಹೊರಗಡೆ? ಟೌನಿಗೆ ಹೋದ್ಮೇಲೆ ಗೊತ್ತಾಯಿತು. ಸೊ ಅಮ್ಮಂಗೂ
ಮತ್ತು ಅಜ್ಜಿ ನೋಡು ಹೆಂಗಿದೆ ಅಂತ ಬೆಳ್ಳಿ ದೀಪ. ತುಂಬ ದಿನದಿಂದ ಅನ್ಕೊತಿದ್ವಿ ಅಲ್ವಾ ದೀಪ ಅದು ದೇವರಿಗೆ, ಯಾಕಂದರೆ ಅದು ಸಣ್ಣ ತಂದಿರಲಿಲ್ಲ ನಾವು, ಬೇರೆದೆಲ್ಲ ತಂದಿದ್ವಿ. ಇದೊಂದು ನೋಡೋಣ ಅಂತ ಅಂದ್ಕೊಂಡು, ಬಟ್ ನಾವು ಅಂದ್ಕೊಂಡಿರೋ ಪ್ರಕಾರನೂ ಅವಾಗ ನೋಡಿದಾಗ 19 ಇತ್ತು, ಇವಾಗ ಇದಕ್ಕೇ 27,000 ಆಗಿಬಿಟ್ಟಿದೆ ಯಪ್ಪ. ಅಂದರೆ ಬೆಳ್ಳಿ ರೇಟು ಒಂಥರ ಚಿನ್ನದ ರೇಟ್ಗಿಂತ ಜಾಸ್ತಿ ಆಗಿದೆ ಅಲ್ಲ. ಸೊ ಹೇಗಿತ್ತು ಮಸಾಜು ಇವತ್ತು? ನಿನ್ನ ಸೆಲ್ಫ್ ಕೇರ್ ನೀನು ತೊಗೊಳ್ಳೋದೇ ಇಲ್ಲ, ಹೆಂಗೆ ಅನ್ನಿಸ್ತು? ನೋಡಿ ನಾವು ಅಮ್ಮನ ಕಾಲೇಜ್ ಚೆನ್ನಾಗಿ ಹೊಳಿತಾ ಇದೆ. ಮಾಡಿಸ್ಕೊಂಡಿಲ್ಲ ಹಾಂ ಯಾವತ್ತೂ ಮಾಡಿಸ್ಕೊಂಡಿರ್ಲಿಲ್ಲ. ಹಾಂ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಹೆಂಗೆ ಐಬ್ರೋ ಅಂತ ಹೇಳ್ಬಿಟ್ಟು ಮನೆಗೆ ಅದು ಹೌದು. ಅಂದರೆ ತಗ್ಲಾಗ್ದೇನಾ? ಅರ್ಧ ಗಂಟೆ 1 ಗಂಟೆ ವೇಸ್ಟ್ ಆಯ್ತು ಟೈಮ್. ಏನಕ್ಕೆ ಏನು ಮಾಡ್ತಿದ್ದೆ ಬಂದು? ನಾನು ಬೇರೆ ಕೆಲಸ ಏನು ದೇವಸ್ಥಾನಕ್ಕೆ ಹೋಗೋದಷ್ಟೇ ಅಲ್ವಾ. ಬೇರೆ ಏನೋ ಕೆಲಸ. ಸೊ ಇಲ್ಲಿ ಬಟ್ಟೆ ತೊಗೊಂಡು ಬಂದ್ವಿ ಅಮ್ಮಂಗೆ. ಮತ್ತು ಇದು ಅಲ್ಲಿ ಅದು ಒಂದು 6,000 ಮೇಲೆ ಶಾಪ್ ಮಾಡಿದ್ರೆ ಒಂದು ಇಯರ್ಫೋನ್ ಏನು ಫ್ರೀ ಅಂತ ಇದು ಕೊಟ್ಟಿದ್ದಾರೆ, ಹೆಡ್ಫೋನು. ಸೊ ಅದು ಬಿಟ್ಟರೆ ಇವಾಗ ಕೊಡೋಣ. ಅಜ್ಜಿ ಹೆಂಗಿದೆ ಅಜ್ಜಿ ಹೇಳು? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಗಟ್ಟಿಗಿದೆ ಹೇಳು. ಚೆನ್ನಾಗಿದೆ. ಹಾಂ ಓಕೆನಾ ಡೈಲಿ ಹೆಚ್ಚೋದಕ್ಕೆ? ಏನಾದರೂ ಸರಿ, ಯಾಕಂದರೆ ಅದು ಚೆನ್ನಾಗಿಲ್ಲ ಇದು ಇದು ಅಂತ ಹೇಳ್ತಿರ್ತಿಯಲ್ಲ, ಅದಕ್ಕೆ ಕೇಳಿದೆ. 27,000 ಚಿಲ್ಲರೆ. 27,000 ಆಯಿತಾ? ಸೊ ಹಾಗೆ ಅಜ್ಜಿಗೆ ಹಂಗೆ ಸೀರೆ ತೊಗೊಂಬಂದ್ವಿ. ಅಜ್ಜಿಗೆ ಇದಲ್ಲಿ ತಗೋ, ಹೊಸ ವರ್ಷಕ್ಕೆ ಗಿಫ್ಟು. ಎಲ್ಲಿ ಇದಲ್ಲಿ ಸ್ವೆಟ್ರಲ್ಲಮ್ಮ. ಸೊ ಚಳಿಗಾಲ ಅಲ್ವಾ, ತಗೋ ಸ್ವೆಟ್ರು. ಚೆನ್ನಾಯ್ತಾ ನೋಡಿ ಹೇಳ್ಬಿಡು. ತೆಗ್ದು ನೋಡು. ಅಮ್ಮ ತಂದ್ಕೊಟ್ಟಿರ್ತೀನಿ, ನೀನು ಹಾಕಿಲ್ವಲ್ಲ, ಅದಕ್ಕೆ ಇವತ್ತು ಈ ಸತಿ ನಾನೇ ಸೆಲೆಕ್ಟ್ ಮಾಡಿ ತೊಗೊಬಂದಿದ್ದೀನಿ. ಇದು ಹಾಕ್ತಿಯಲ್ವ ಅಂತ ಗೊತ್ತಿಲ್ಲ ನನಗೆ. ತಿರುಗಿಸಿಂಗೆ. ಸೊ ನಮ್ಮ ಅಜ್ಜಿಗೆ ನೋಡಿ ಈ ಥರ ಸ್ವೆಟರ್ ತಂದ್ಕೊಟ್ಟಿದ್ದೀನಿ. ಸೊ ನೋಡೋಣ ಹಾಕ್ಕೊತೀವೋ ಹಾಕೊಲ್ವೋ ನೋಡೋಣ. ಹಾಗೆ ಅಮ್ಮಂಗಲ್ಲೆಲ್ಲ ಸೀರೆ ಇದೆ, ಇಲ್ಲಿ ಸುಮಾರು ಸೀರೆಗಳು ತಂದಿದ್ದೀನಿ ನನಗೆ ಇದಕ್ಕೆಲ್ಲ. ಸೊ ಐ ಥಿಂಕ್ ಎಂಜಾಯ್ ಮಾಡಿದ್ಯಾ ಅಂತ ಅನ್ಕೊತೀನಮ್ಮ. ಅಷ್ಟೇ. ಮಗಳಾಗಿ ಹೇಳ್ದೆಲ್ಲ ಕೇಳ್ದೆ ಕರ್ಕೊಂಡೋಗಿ ಸರ್ಪ್ರೈಸ್ ಕೊಟ್ಟಿದ್ದೆ. ಗುಡ್ ಗರ್ಲ್ ಅಪ್ಪ ಒಳ್ಳೇದಾಗಲಿ. ಹಿಂಗೆ ವರ್ಷ ಹೊಸ ವರ್ಷಕ್ಕೆ ಹೇಳ್ದೆ ಕೇಳ್ದೆ ಕರ್ಕೊಂಡೋಗಿ ಒಂದೊಂದು ಜೊತೆ ಬಟ್ಟೆ ಬೆಳ್ಳಿ ದೀಪ ಕೊಡಿಸ್ತಾ ಇರೋ. ವರ್ಷಕ್ಕೂ ನಮ್ಮ ಬೆಳ್ಳಿ ಚಿನ್ನದ್ದು ಯಾಕೆ ಅವಾಗೂ ನಾವು ಬೆಳ್ಳಿ ಚೊಂಬು ಕೊಡಿಸಿದ್ನಲ್ಲ ಅದು ಇದು. ಸೊ ಇಷ್ಟೇ. ಖುಷಿ ಆಯಿತಾ? ಹೆಂಗೆ ಅನ್ನಿಸ್ತು? ನಿಮ್ಮ ಮೊಮ್ಮಗಳು ಕರ್ಕೊಂಡೋಗಿ ಇಷ್ಟೆಲ್ಲ ಶಾಪಿಂಗ್ ಮಾಡಿಸಿದ್ದಾರೆ. ಚೆನ್ನಾಗಿ ಮಾಡಿಸ್ಕೊಂಡು ತೊಗೊಬಂದಿದ್ಯಾ. ಸೊ ಇದನ್ನೆಲ್ಲ ಈಗ ಅನ್ಪ್ಯಾಕ್ ಮಾಡಬೇಕು. ಸೊ ನೋಡೋಣ. ಸೊ ಇದೆ. ಸೊ ಗೈಸ್ ಈ ಸೀರೆ ನಾನು ತೊಗೊಂಡೆ. ಸೊ ಇದೆಲ್ಲ ಕಾಟನ್ ಒಂಥರ ಚೆನ್ನಾಗಿದೆ, ತುಂಬ ಮೆತ್ತಗಿದೆ. ಗೊತ್ತಿಲ್ಲ ಈ ಸೀರೆ ಉಡ್ತೀನಿ, ಯಾಕಂದರೆ ಇದು ಕಂಫರ್ಟಬಲ್ ಆಗಿರುತ್ತೆ ಉಡೋದಕ್ಕೆ. ಸೊ ಅದು ಬಿಟ್ಟರೆ ಇಲ್ಲಿ ಅಮ್ಮಂದು ಎಲ್ಲ ವೆಸ್ಟರ್ನ್ ಮತ್ತು ಟ್ರೆಡಿಷ್ನಲ್ ವೇರ್. ಫೈನಲಿ ಮುಗೀತು ಅಮ್ಮನ ಜೊತೆ ಡೇ ಔಟಿಂಗ್ ಏನಿತ್ತು. ಆ್ಯಕ್ಚುಲಿ ಅಮ್ಮ ಇವಾಗೆಲ್ಲೋ ದೇವಸ್ಥಾನ ಹೋಗ್ಬೇಕಾಗಿತ್ತು, ಲೇಟಾಗಿ ಹೋಗ್ಬಿಟ್ಟಿತ್ತು, ಹಂಗಾಗಿ ಅರ್ಜೆಂಟಲ್ಲಿ ಮಾತಾಡೋದ್ರು. ಬಟ್ ಅವರು ವೀಡಿಯೋ ಹಿಂದೆ ಅಂದರೆ ಯಾವಾಗೂ ನಾನು ವೀಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ. ಅಂದರೆ ವೀಡಿಯೋ ನಿಲ್ಸಾದ್ಮೇಲೆ ಹೇಳ್ತಾಯಿದ್ರು, ಏನಕ್ಕೆ ಸ್ಪೆಂಡ್ ಮಾಡ್ತಾ ಇದೆಯಾ, ಸುಮ್ಮನೆ ಬೇಡ ಹಾಗೆ ಹಿಂಗೆ ಅಂತೆಲ್ಲ ಹೇಳ್ತಾಯಿದ್ರು. ಬಟ್ ಏನಂದರೆ ನಾವು ಯಾವಾಗಲೂ ಹೊರಗಡೆ ತಿರುಗಾಡ್ತಿರ್ತೀವಿ, ಶಾಪಿಂಗ್ ಮಾಡ್ತಿರ್ತೀವಿ. ಬಟ್ ಅವರು ಶಾಪಿಂಗ್ ಮಾಡ್ಬೋದು, ಬಟ್ ನಮಗೋಸ್ಕರ ಅಂತಲೇ ಅವ್ರು ತುಂಬ ಯಾವಾಗಲೂ ಇದು ಮಾಡ್ತಿರ್ತಾರೆ. ಹಾಗಾಗಿ ಏನು ಪೆಡಿಕ್ಯೂರ್ ಮಾಡ್ಬೇಕಾದ್ರೂ ಅಷ್ಟೇ. ಲಾಸ್ಟ್ ನಾನು ಗೃಹ ಪ್ರವೇಶ ಟೈಮಲ್ಲಿ ನಾನು ಮಾಡಿಸ್ಕೊಂಡೆ. ಬಟ್ ಆದರೆ ಅಮ್ಮಂಗೆ ಮಾಡಿಸ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ, ಬರೀ ಅವ್ರಿಗೆ ಫೇಶಿಯಲ್ ಮಾಡಿಸಿದ್ದೆ. ಸೊ ಹಾಗಾಗಿ ಮತ್ತು ನಮ್ಮದು ತೋಟ ಎಲ್ಲ ಇದೆಯಲ್ಲ, ಅಲ್ಲಿ ಓಡಾಡ್ತಿರ್ತಾರೆ, ಅಂದರೆ ಹೋಗ್ತಿರ್ತಾರೆ. ಅಂದರೆ ಬೇರೆಯವ್ರು ಬಂದು ಕೆಲಸ ಎಲ್ಲ ಮಾಡ್ತಾರಲ್ಲ, ಅಂದರೆ ನೋಡ್ಕೊಳಕ್ಕೆ ಹೋಗ್ತಾರೆ ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತ. ಆವಾಗಲ್ಲೆಲ್ಲ ನಡ್ಕೊಂಡು ಹೋಗ್ತಿರ್ತಾರಲ್ಲ, ತುಂಬ ಕಾಲು ಪೇಯ್ನ್ ಆಗಿರುತ್ತೆ. ಮತ್ತು ಅವರು ಸೆಲ್ಫ್ ಕೇರ್ ಅನ್ನೋದೇ ಮಾಡೋದಿಲ್ಲ ನಮ್ಮಮ್ಮ. ಹಾಗಾಗಿ ಕರ್ಕೊಂಡು ಬಂದೆ. ಸೊ ಅವ್ರಿಗೂ ಸ್ವಲ್ಪ ರೆಸ್ಟ್ ಆಗಲಿ ಅಂತ ಅಲ್ಲಿ ಏನು 1 ಅವರ್ ಅವ್ರಿಗೆ ಪೆಡಿಕ್ಯೂರ್ ಮಾಡಿದ್ರು, ಮಸಾಜ್ ಎಲ್ಲ. ಅವ್ರಿಗೆ ತುಂಬ ರಿಲ್ಯಾಕ್ಸ್ ಆಯಿತು, ಅಂದರೆ ಖುಷಿ ಆಯಿತು ಅವರಿಗೆ. ಅವರು ಆ್ಯಕ್ಚುಲಿ ಎಮೋಷ್ನಲ್ ಆದರು ಅಲ್ಲಿ ಊಟ ಮಾಡಬೇಕಾದ್ರೆ, ಕಣ್ಣಲ್ಲಿ ನೀರಿತ್ತು. ಅಂದರೆ ಲೈಟಾಗೆ ನಮ್ಮಮ್ಮ ನನ್ನ ಮುಂದೆಲ್ಲ ಅಂದರೆ ಅಳೋದಿಲ್ಲ, ಹಂಗೆಲ್ಲ ಮಾಡೋದಿಲ್ಲ. ಬಟ್ ಒಂಥರ ಖುಷಿ ಆಯಿತು. ಅವರು ಖುಷಿಯಾಗಿದ್ದಿದ್ದು ನೋಡಿ ನನಗೂ ಖುಷಿ ಆಯಿತು. ಬಟ್ ಅವರು ಏನಂದರೆ ಅದು ಹೇಳಿದ್ನಲ್ಲ, ಕ್ಯಾಮ್ರಾ ಹಿಂದೆ ಸಿಕ್ಕಾಬಟ್ಟೆ ಬೈತಾಯಿದ್ರು, ಬೇಡ 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 ಅಂತ. ಅದರಲ್ಲೂ ನಾನು ಪಾರ್ಲರ್ಗೆ ಕರ್ಕೊಂಡು ಹೋದಾಗಂತೂ ನಾನು ಅವ್ರಿಗೆ ಐಬ್ರೋ ಮಾಡಿಸ್ಕೋಬೇಕು ಬಾ ಅಂತ ಕರ್ಕೊಂಡು ಹೋಗಿದ್ದು. ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಅವರು ಎಲ್ಲರೂ ಮುಂದೆನೂ ಹಂಗೆ ರಿಯಾಕ್ಟ್ ಮಾಡೋಕ್ಕಾಗಲ್ವಲ್ಲ, ಸೊ ಬೇಡ ಬೇಡ ಅಂತ ಅಂದ್ಬಿಟ್ಟು ಅಂತಾಯಿದ್ರು.
ಸೊ ಫೈನಲಿ ಖುಷಿ ಆಯಿತು. ಒಂದು ದಿನ ಅಮ್ಮನ ಜೊತೆ ಹೊರಗಡೆ ಎಲ್ಲ ಸುತ್ತಾಡ್ಕೊಂಡು ಬಂದು. ಸೊ ನೀವು ಅಷ್ಟೇ ನಿಮ್ಮ ಅಪ್ಪ ಅಮ್ಮಂಗೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಅವ್ರಿಗೂ ಖುಷಿ ಆಗುತ್ತೆ. ಯಾಕಂದರೆ ನಾವೇ ಓಡಾಡ್ಬೋದು, ಈವನ್ ಅವರು ಅಷ್ಟೇ ಪೇರೆಂಟ್ಸ್ಗಳು ಓಡಾಡ್ಬೋದು, ಬಟ್ ಮಕ್ಳ ಜೊತೆ ಹೋಗಿ ಸುತ್ತಾಡಿ ತಿನ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಗಾಸಿಪ್ ಮಾಡ್ಕೊಂಡು ಬರೋದೇ ಒಂಥರ ಚೆನ್ನಾಗೆ ಬೇರೆ ಲೆವೆಲ್, ಅದು ಹೇಳೋಕ್ಕೆ ಆಗೋದಿಲ್ಲ. ನನಗಂತೂ ನಮ್ಮ ಅಮ್ಮನೇ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು. ಎಲ್ಲನೂ ಡಿಸ್ಕಸ್ ಮಾಡ್ತೀವಿ, ಎಲ್ಲ ಕಡೆ ತಿರ್ಗಾಡ್ತಿರ್ತೀವಿ. ಹಾಗೆ ಸೊ ನಮಗೋಸ್ಕರ ತುಂಬ ಕಷ್ಟಪಡ್ತಾರೆ ಅವರು. ಅವರಿಗೋಸ್ಕರ ನಾವು ಇಷ್ಟು ಮಾಡಿಲ್ಲ ಅಂದರೆ ಹೆಂಗಿರುತ್ತೆ ಅಲ್ವಾ. ಮತ್ತು ಅಮ್ಮನೂ ಅಷ್ಟೇ, ಪೇರೆಂಟ್ಸ್ಗಳು ಯಾವತ್ತೂ ನಮ್ಮ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲ್ಲ, ನಾವು ಕೊಡಿಸ್ಬೇಕು ಅನ್ನೋದು ನಮ್ಮ ಮನೇಲಂತೂ ಇಲ್ಲವೇ ಇಲ್ಲ. ಬಟ್ ಈ ಥರ ಎಲ್ಲ ಮಾಡಿದಾಗ ಅವರಿಗೆ ಒಂಥರ ತುಂಬ ಖುಷಿ ಆಗುತ್ತೆ. ಅವರೆಲ್ಲ ನಮ್ಮ ಮುಂದೆ ಹೇಳ್ಕೊಳ್ಳೋದಿಲ್ಲ, ಬಟ್ ಅವ್ರ ಫ್ರೆಂಡ್ಸ್ ಹತ್ರ ಅಲ್ಲಿ ಇಲ್ಲಿ ಎಲ್ಲ ಮಾತಾಡ್ತಿರ್ತಾರೆ, ನನ್ನ ಮಗಳು ಕೊಡಿಸಿದ್ದು ಅಂತ. ಲಾಸ್ಟ್ ಟೈಮ್ ನಾನು ಅದು ಬೆಳ್ಳಿ ಚೊಂಬು ಕೊಡಿಸಿದಾಗಲೂ ಅಷ್ಟೇ ಎಲ್ಲರ ಹತ್ರನೂ ಹೇಳ್ತಾರೆ. ಸೊ ಹಾಗಾಗಿ ಬಟ್ ಅವ್ರು ಹೇಳ್ತಾರೆ ಅಂತ ಕೊಡಿಸೋದಲ್ಲ, ನನ್ನ ಪ್ರೀತಿಯಿಂದ. ಅಂದರೆ ನಾವು ಗೃಹ ಪ್ರವೇಶ ಟೈಮಲ್ಲಿ ಸುಮಾರು ಬೆಳ್ಳಿ ಐಟಮ್ ತೊಗೊಂಡ್ವಿ, ಬಟ್ ಆವಾಗ ಈ ಸಣ್ಣ ದೀಪನ ನಾವು ಮರೆತುಬಿಟ್ವಿ. ಅಂದರೆ ಅಷ್ಟು ನಾವು ಗಮನ ಕೊಡಲಿಲ್ಲ. ಆಮೇಲೆ ನೋಡೋಣ ಅದು ಯಾವಾಗಾದ್ರೂ ತೊಗೋಬೋದಲ್ಲ ಅಂತ ಅಂದ್ಕೊಂಡ್ವಿ. ಬಟ್ ಆದರೆ ಇವತ್ತು ಹೋಗಿ ಕೇಳಿದಾಗ ಯಪ್ಪ ಅದು 27,600 ಚೇಂಜ್, ಅದತ್ರ 27,000 ಚೇಂಜ್, ಸಾರಿ 27,600 ಚೇಂಜ್ ಆಯಿತು. ಅದಕ್ಕೆ ಹತ್ತತ್ರ 28,000. ಯಪ್ಪ ನಿಜವಾಗ್ಲೂ ಬೆಳ್ಳಿ ರೇಟ್ ಅಂತೂ ಚಿನ್ನದಷ್ಟೇ ಆಗ್ತದೆ, ಅಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಯಿತು. ಬಟ್ ಓಕೆ, ಇದನ್ನು ತೊಗೊಂಡ್ವಿ, ಇನ್ನೂ ಮುಗೀತು ನಮ್ಮ ಮನೆ, ಇನ್ನೇನು ಬೆಳ್ಳಿ ಶಾಪಿಂಗ್ ಎಲ್ಲ ಇಲ್ಲ, ಏನಿಲ್ಲ. ಸೊ ನಮ್ಮಮ್ಮಂಗೆ ಅದೊಂದಿತ್ತು ಗೃಹ ಪ್ರವೇಶ ತೆಗೆದ, ಅಯ್ಯೋ ಅದೊಂದಿಲ್ವಲ್ಲ ಡೈಲಿ ಹಚ್ಚೋದಕ್ಕೆ ಇತ್ತು, ಸಣ್ಣದಿತ್ತು. ಬಟ್ ಆದರೆ ಎಲ್ಲ ತೊಗೊಂಡಾಗ ಅದೊಂದು ಮಿಸ್ ಹೊಡಿತಾ ಇತ್ತು. ಸೊ ಹಾಗಾಗಿ ಫೈನಲಿ ನಾವು ಒಂದು ದೀಪ ಕೊಡಿಸ್ದೆ, ಫುಲ್ಲು ಶಾಪಿಂಗ್ ಮಾಡಿಸ್ದೆ. ಆ್ಯಕ್ಚುಲಿ ನನಗೆ ಇನ್ನೂ ಪ್ಲ್ಯಾನ್ ಇತ್ತು ಬೇರೆ ಕಡೆ ಎಲ್ಲಾದರೂ ಕರ್ಕೊಂಡು ಹೋಗಬೇಕಿತ್ತು ಅಂತ, ಬಟ್ ಆದರೆ ಟೈಮ್ ಇರಲಿಲ್ಲ. ಆಲ್ರೆಡಿ ಕತ್ಲೆ ಆಗಿ ಏನು ಇವತ್ತು ಮಂಡೇ ಬೇರೆ ಮಾದೇಶ್ವರ ದೇವಸ್ಥಾನಕ್ಕೆ ಹೋಗ್ತಾರೆ ನಮ್ಮನೆ, ಹಾಗಾಗಿ ಸೊ ನಾನು ಜಾಸ್ತಿ ಇದು ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ಶಿವಮೊಗ್ಗ ಹೋಗಿದ್ರೆ ಮಾಲಿಗೆ ಹೋಗ್ಬೋದಿತ್ತು, ಬಟ್ ಇಲ್ಲಿ ಭದ್ರಾವತಿಲಿ ಯಾವುದೂ ಮಾಲ್ ಇಲ್ಲ. ಮತ್ತು ಅಲ್ಲಿವರೆಗೂ ಹೋಗ್ಬೇಕಂದ್ರೆ ಸುಮ್ಮನೆ ಟೈಮ್ ವೇಸ್ಟು, ಮತ್ತು ಟಯರ್ಡ್ ಆಗುತ್ತೆ. ಮಧ್ಯಾಹ್ನ ನಾವು ಹೊರಟಿದ್ದು ಬೇರೆ, ಹಾಗಾಗಿ ಸೊ ಈ ಥರ ಇತ್ತು ಇವತ್ತು ನಮ್ಮ ದಿನ. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಮ್ಮ ಅಮ್ಮನ ಖುಷಿ ನೋಡಿ, ನಮ್ಮಮ್ಮ, ಅಜ್ಜಿ, ಲೈಕ್ ಅಪ್ಪ ಎಲ್ಲರೂ ಅಷ್ಟೇ. ಸೊ ಎಲ್ಲರಿಗೂ ಟೈಮ್ ಕೊಡೋಣ. ನೀವು ಅಷ್ಟೇ ನಿಮ್ಮ ಅಪ್ಪ ಅಮ್ಮಂಗೆ ಟೈಮ್ ಕೊಡಿ. ಅವರಿಗೂ ಸಣ್ಣ ಪುಟ್ಟ ಇಷ್ಟೇ ಕೊಡಿಸ್ಬೇಕು ಅಂತ ಸಣ್ಣ ಪುಟ್ಟದ್ದು ಏನಾದರೂ ಕೊಡಿಸಿದ್ರು ಅವರಿಗೆ ಖುಷಿ ಆಗುತ್ತೆ. ಸೊ ಅವರೆಲ್ಲರ ಅಂದರೆ ಅವ್ರ ಮನ್ಸು ಒಂಥರ ಫುಲ್ಲು ಹ್ಯಾಪಿಯಾಗಿರುತ್ತೆ. ಸೊ ಇಷ್ಟೇ, ಇನ್ನೇನೂ ಇಲ್ಲ. ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ. ಹಾಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇದೇ ರೀತಿ ನನ್ನ ಮೇಲೆ ಇರಲಿ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್, ಬಾಯ್.